ಎಲ್ಲರಿಗೂ ನಮಸ್ಕಾರ. ಕನ್ನಡ ಕತೆ ಮೇಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನದ ಕತೆ ಮಣ್ಣಿನ ಕೆಳಗೆ ಮರೆಮಾಡಿದ ಸತ್ಯ. ಅದೊಂದು ಉತ್ತರ ಕರ್ನಾಟಕದ ಅರಣ್ಯ ಅಂಚಿನಲ್ಲಿರುವ ಒಂದು ಪುಟ್ಟ ಹಳ್ಳಿ. ಅದರ ಹೆಸರು ದೇವನಗುಡಿ. ಆ ಹಳ್ಳಿಯ ಬಗ್ಗೆ ಒಂದು ವಿಚಿತ್ರ ಮಾತು ಇತ್ತು. ಆ ಒಂದು ಕೆರೆಯಲ್ಲಿ ಎಷ್ಟೋ ಜನರು ಸತ್ತಿದ್ದಾರೆ, ಅಲ್ಲಿ ನಿಧಿ ಇಲ್ಲ, ಅಲ್ಲಿ ಸತ್ಯವಿದೆ ಎಂದು ಕೆಲವೊಬ್ಬರು ಮಾತನಾಡುತ್ತಿದ್ದರು. ಹಾಗೆ ಮಾತುಕತೆ ನಡೆಯುತ್ತಿದ್ದಾಗ ಆ ದಿನ ಸಂಜೆ ಮಳೆ ಮುಗಿದು ಮಣ್ಣಿನಿಂದ ಬರುವ ಸುವಾಸನೆ ನಡುವೆ ಒಬ್ಬ ಅಪರಿಚಿತ ಹಳ್ಳಿಗೆ ಕಾಲಿಟ್ಟ. ಅವನ ಕಣ್ಣುಗಳಲ್ಲಿ ಕುತೂಹಲವಿತ್ತು. ಬಹು ವರ್ಷದಿಂದ ಮರೆಯಾದ ಸತ್ಯ ಹುಡುಕುವ ಆತುರತೆ ಇತ್ತು ಮತ್ತು ಅದರೊಳಗೆ ದೀರ್ಘವಾದ ನೋವು ಕೂಡ ಇತ್ತು. ಆ ವ್ಯಕ್ತಿಯೇ ಆದಿತ್ಯ, ಈ ಕಥಾನಾಯಕ. 30 ವರ್ಷದ ಯುವಕ, ಬೆಂಗಳೂರಿನಲ್ಲಿ ಆರ್ಕಿಯಾಲಜಿ ಓದಿ ಕೆಲಸ ಬಿಟ್ಟು ಬಂದಿದ್ದ. ಹಣಕ್ಕಿಂತ ಇತಿಹಾಸ ಅವನಿಗೆ ಮುಖ್ಯ. ಅವನ ತಂದೆ ರಘುನಾಥ ಇದೇ ಹಳ್ಳಿಯಲ್ಲಿ ಹಲವು ವರ್ಷಗಳ ಹಿಂದೆ ಕಾಣೆಯಾಗಿದ್ದರು. ಹಳ್ಳಿಯ ಜನರು ಹೇಳುವ ಪ್ರಕಾರ ಅವನು ಕೆರೆಯಲ್ಲಿ ಆತ್ಮಹತ್ಯೆ ಮಾಡಿದ್ದಾನೆಂದು ಕೊಂಡಿದ್ದಾರೆ. ಇನ್ನು ಕೆಲವರು ಹೇಳುವ ಪ್ರಕಾರ ಕೆರೆಯ ನಿಧಿ ಹುಡುಕಲು ಹೋಗಿ ಆ ಕೆರೆಯೇ ಅವನನ್ನು ಕೋಪಗೊಂಡು ಅವನನ್ನು ಕರೆದುಕೊಂಡಿದೆ ಎಂದಿದ್ದಾರೆ. ಆದರೆ ನಿಜವಾದ ಸತ್ಯವೇ ಬೇರೆ. ಅದಕ್ಕೆ ಊರಿನವರು ಹೇಳುವುದು, ಅಲ್ಲಿ ನಿಧಿ ಇಲ್ಲ, ಅಲ್ಲಿ ಸತ್ಯವಿದೆ. ಊರಿನ ಶಿಕ್ಷಕಿ ನಂದಿನಿಯ ತಾಯಿಯೂ ಸಹಿತ ಆ ಕೆರೆಯಲ್ಲಿ ಸಾವನ್ನಪ್ಪಿರುತ್ತಾಳೆ. ಈಗ ಹಿಂತಿರುಗಿ ಕತೆಗೆ ಬರೋಣ. ಆದಿತ್ಯ ಹಳ್ಳಿಗೆ ಬಂದಾಗ ಅವನ ಕೈಯಲ್ಲಿ ಒಂದು ಡೈರಿ ಇತ್ತು. ಅದು ಅವನ ತಂದೆ ರಘುನಾಥನದ್ದು. ಅಕ್ಷರಕ್ಕಿಂತ ನಕಾಶೆಯೇ ಹೆಚ್ಚಿತ್ತು ಅದರಲ್ಲಿ ಇದ್ದ ಕೆಲವೊಂದು ವಾಕ್ಯ ಹೀಗಿತ್ತು: ಈ ಹಳ್ಳಿಯಲ್ಲಿ ಎಲ್ಲರೂ ಒಟ್ಟಿಗೆ ಬದುಕುತ್ತಾರೆ, ಆದರೆ ಸತ್ಯವನ್ನು ಮಾತ್ರ ಒಬ್ಬೊಬ್ಬರಾಗಿ ಕೊಲ್ಲುತ್ತಾರೆ. ಆದಿತ್ಯ ಈ ವಾಕ್ಯವನ್ನು ಓದಿದ ಕ್ಷಣದಿಂದಲೇ ಇದು ಸಾಮಾನ್ಯ ಧನಶೋಧನೆ ಕಥೆಯಲ್ಲ ಎಂದು ಅವನಿಗೆ ತಿಳಿಯಿತು. ಡೈರಿಯಲ್ಲಿ ಮುಂದೆ ಹೋದಾಗ ಕೆರೆಯ ನಕ್ಷೆ, ಸಣ್ಣ ಸ್ಕೆಚ್ ಕೂಡ ಇತ್ತು. ಅದರ ಕೆಳಗೆ ಒಂದು ಸಾಲು ಹೀಗಿತ್ತು: ನೀರಿನ ಕೆಳಗೆ ಮಣ್ಣಿದೆ, ಮಣ್ಣಿನ ಕೆಳಗೆ ಪಾಪ. ಆದಿತ್ಯ ದೇವನಗುಡಿಗೆ ಬಂದು ನೆಲೆಸುತ್ತಾನೆ. ದೇವನಗುಡಿಯಲ್ಲಿ ಜನರು ಮಾತಿಗಿಂತ ಹೆಚ್ಚು ಕಣ್ಣಿನಲ್ಲಿ ಮಾತನಾಡುತ್ತಿದ್ದರು. ಊರಿನ ಪಂಚಾಯಿತಿ ಕಟ್ಟೆಯ ಕಡೆ ಊರಿನ ಹಿರಿಯನಾದ ರುದ್ರಪ್ಪ ಆದಿತ್ಯನನ್ನು ನೋಡಿ ಕೆಲ ಕ್ಷಣಗಳು ನಿಂತು ಬಿಟ್ಟ. ಅವನ ಮುಖದಲ್ಲಿ ಅಚ್ಚರಿ ಇರಲಿಲ್ಲ, ಭಯವಿತ್ತು. ನೀನು ಅವನ ಮಗನಲ್ಲವಾ ಎಂದು ಅವನಿಗೆ ಪ್ರಶ್ನಿಸಿದ. ಆದಿತ್ಯನಿಗೆ ಈ ಪ್ರಶ್ನೆಯೇ ಉತ್ತರವಾಗಿತ್ತು. ತಂದೆಯ ಬಗ್ಗೆ ಇವರಿಗೆ ಏನೋ ಒಂದು ಗೊತ್ತಿದೆ ಎಂದು ಅವನಿಗೆ ಭಾಸವಾಯಿತು. ಈಗ ಕತೆಗೆ ನಂದಿನಿ ಎಂಟ್ರಿ ಕೊಡುತ್ತಾಳೆ. ನಂದಿನಿ ಹಳ್ಳಿಯ ಶಿಕ್ಷಕಿ. ಅವಳ ಮಾತುಗಳು ಮೃದು, ಆದರೆ ಮೃದುತನದ ಹಿಂದೆ ಒಡೆದ ಮನಸ್ಸು ಕೂಡ ಇತ್ತು. ಅವಳ ತಾಯಿ ವರ್ಷಗಳ ಹಿಂದೆ ಕೆರೆಯಲ್ಲಿ ಬಿದ್ದು ಸತ್ತಿದ್ದಳು. ಅದನ್ನು ಅಪಘಾತ ಎಂದರು. ಆದರೆ ನಂದಿನಿಗೆ ಗೊತ್ತು, ಅದು ಅಪಘಾತವಲ್ಲ ಮತ್ತು ಆತ್ಮಹತ್ಯೆ ಕೂಡ ಅಲ್ಲ. ಆ ಹಳ್ಳಿಯ ಕೆರೆಯ ಬಗ್ಗೆ ಸುಳ್ಳು ಮಾತುಗಳಿವೆ, ಅದೆಲ್ಲ ಕಟ್ಟುಕತೆ ಎಂದು ಆಕೆ ನಂಬಿದ್ದಳು. ಈಗ ಕೆರೆಯ ಮೊದಲ ರಹಸ್ಯ. ಆದಿತ್ಯನು ಒಂದು ರಾತ್ರಿ ಕೆರೆಯ ಬಳಿ ಹುಡುಕಾಟಕ್ಕೆಂದು ಹೋಗುತ್ತಾನೆ. ಆ ದಿನ ಚಂದ್ರನ ಬೆಳಕು ಕೆರೆಯಲ್ಲಿ ಕಾಣಿಸುತ್ತಿರುತ್ತದೆ. ಕೆರೆಯ ನೀರು ಅಸಹಜವಾಗಿತ್ತು. ಅವನು ಕೆರೆಯಲ್ಲಿ ಮತ್ತು ಅದರ ಅಂಚಿನಲ್ಲಿ ಹಳೆಯ ಕಲ್ಲು ಕಂಡುಬರುತ್ತದೆ, ಆದರೆ ಅದರ ಮೇಲೆ ಮಣ್ಣಿನಿಂದ ಮುಚ್ಚಿತ್ತು. ಅದನ್ನು ಕೆದರಿಸಿ ನೋಡಿದಾಗ ಅದರಲ್ಲಿ ಅಕ್ಷರಗಳು ಗೋಚರಿಸಿದವು. ಆ ಅಕ್ಷರಗಳು ಹೀಗಿತ್ತು: ಇದು ರಾಜರ ಖಜಾನೆಯಲ್ಲ, ಇದು ಜನರ ಹಕ್ಕು. ಆಗಲೇ ಕತೆ ತಿರುಗಿತು. ಆಗಲೇ ಕತೆ ತಿಳಿಯಿತು. ಇದು ಚಿನ್ನದ ಹುಡುಕಾಟವಲ್ಲ, ಇದು ಯಾರೋ ಮರೆಮಾಡಲು ಬಯಸಿದ ಸತ್ಯದ ಹುಡುಕಾಟವೆಂದು. ರುದ್ರಪ್ಪ ಹಳ್ಳಿಯ ಊರಿನ ದೊಡ್ಡ ಮನುಷ್ಯ ಮತ್ತು ಪಂಚಾಯಿತಿ ಮುಖಂಡ ಆ ಕೆರೆಯ ಬಳಿ ಯಾರೂ ಹೋಗಬಾರದು ಎಂದು ಘೋಷಿಸಿದ್ದ. ಅದು ಅಪಾಯಕಾರಿ, ಆದರೆ ಅಪಾಯ ಕೆರೆಗಲ್ಲ, ಕೆರೆಯ ಅಂಚಿನಲ್ಲಿರುವ ಸತ್ಯಕ್ಕಿತ್ತು. ತಿರುಗಿ ಕತೆಗೆ ಬರೋಣ. ಇಲ್ಲಿ ಬರುವಂಥ ಅತಿ ದೊಡ್ಡ ಟ್ವಿಸ್ಟ್ ಎಂದರೆ ಅವನು ಡೈರಿ ಕೊನೆ ಭಾಗದಲ್ಲಿ ನೋಡಿದ ನಕ್ಷೆ ಒಂದು ಸತ್ಯ ಬಿಚ್ಚಿತು. ರಘುನಾಥ ಖಜಾನೆಗೆ ಬಂದಿರಲಿಲ್ಲ, ಸತ್ಯ ಹುಡುಕಲು ಬಂದಿದ್ದ. ಅವನಿಗೆ ಗೊತ್ತಾಗಿದ್ದು ಏನೆಂದರೆ ಬ್ರಿಟಿಷ್ ಕಾಲದ ಭೂಮಿ ದಾಖಲೆಗಳು, ಅವು ಕೆರೆ ಕೆಳಗೆ ಮರೆಮಾಡಲಾಗಿತ್ತು. ಅದೆಲ್ಲ ಭೂಮಿ ದಾಖಲೆ ಊರಿನವರದ್ದೇ. ಬ್ರಿಟಿಷರು ಮೋಸದಿಂದ ಕಬಳಿಸಿದ್ದರು. ಸ್ವಾತಂತ್ರ್ಯದ ನಂತರ ಊರು ಬಿಟ್ಟು ಹೋದಾಗ ಅವನ್ನೆಲ್ಲವನ್ನು ಊರಿನ ದೊಡ್ಡವರಾದ ರುದ್ರಪ್ಪ ಮತ್ತು ಅವರ ತಂದೆ ಮತ್ತು ಅವರ ವಂಶಸ್ಥರು ಕಬಳಿಸಿದ್ದರು. ಅದೆಲ್ಲ ಊರಿನವರು ಕೇಳಲು ಬಂದಾಗ ರುದ್ರಪ್ಪ ಮತ್ತು ಅವರ ಅಜ್ಜ ಮಲ್ಲಪ್ಪ ಬ್ರಿಟಿಷರಿಂದ ನಾನು ದುಡ್ಡು ಕೊಟ್ಟು ಖರೀದಿಸಿದ್ದೇನೆ
ಎಂದು ಸುಳ್ಳು ಹೇಳಿ ನಕಲಿ ಪತ್ರವನ್ನು ಕಾಣಿಸುತ್ತಿದ್ದರು. ನಿಜವಾದ ಪತ್ರ ಮನೆಯಲ್ಲಿ ಇರುವುದು ಅಪಾಯಕಾರಿ ಎಂದು ಊರಿನ ಕೆರೆಯ ಪಕ್ಕ ಒಂದು ಸುರಂಗ ಕೋಣೆ ತೆಗೆಸಿ ಅಲ್ಲೇ ಮರೆಮಾಡಿಸಿದ್ದರು ಮತ್ತು ಭದ್ರವಾಗಿ ಮುಚ್ಚಿದ್ದರು. ಮತ್ತೆ ಕೆರೆಯ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದರು. ಅದು ಹುಡುಕಲು ಬಂದ ರಘುನಾಥನನ್ನು ಕೊಂದು ಕೆರೆಯ ಪಕ್ಕ ಹಾಕಿದ ಮತ್ತು ದಾಖಲೆಯ ಬಗ್ಗೆ ತಿಳಿದುಕೊಂಡ ನಂದಿನಿಯ ತಾಯಿಯನ್ನೂ ಸಹಿತ ಅಲ್ಲೇ ಹಲ್ಲೆ ಮಾಡಿ ಮುಗಿಸಿದ. ಕೆರೆಯು ಶಾಪಗ್ರಸ್ತ ಎಂದು ಮಾತನಾಡಲು ಆರಂಭಿಸಿದರು. ಹೀಗೆ ಆಗುತ್ತದೆಂದು ರಘುನಾಥ ಆ ಕೆರೆಯ ಸುರಂಗದ ಕಲ್ಲಿನಲ್ಲಿ ನಕಾಶೆಯನ್ನು ಕೆತ್ತಿ ಕೆಲವೊಂದು ಅಕ್ಷರಗಳ ಗುರುತನ್ನು ಬಿಟ್ಟು ಮಣ್ಣಲ್ಲಿ ಮರೆಮಾಚಿದ. ಏಕೆಂದರೆ ಮುಂದೊಂದು ದಿನ ಮಗನು ಸತ್ಯ ಆಚೆಗೆ ತೆಗೆಯುತ್ತಾನೆ, ಹುಡುಕಲು ಬಂದೇ ಬರುತ್ತಾನೆ ಎಂದು ಅವನಿಗೆ ನಂಬಿಕೆ ಇತ್ತು. ನಂತರ ಆದಿತ್ಯ ಆ ಕೋಣೆಗೆ ಹೋಗಿ ಊರಿನ ಜನರ ಭೂಮಿ ಪತ್ರ ಕೊಟ್ಟು ಅವರಿಗೆ ಅವರ ಹಕ್ಕು ಕೊಡಿಸಿ ದೊಡ್ಡವನಾದ. ರುದ್ರಪ್ಪ ಮೋಸ ವಂಚನೆ ಊರಿನ ಜನರಲ್ಲಿ ಕೆರೆಯ ಬಗ್ಗೆ ಭಯ ಮೂಡಿಸಿದ್ದಕ್ಕೆ ಜೈಲಿಗೆ ಹೋದ. ಹೀಗೆ ಕೊನೆಯಾಗಿದ್ದು ನಮ್ಮ ಮೊದಲನೇ ಕತೆ, ಮಣ್ಣಿನ ಕೆಳಗೆ ಮರೆಮಾಡಿದ ಸತ್ಯ. ಇನ್ನು ಇದೇ ರೀತಿಯ ರೋಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಥೆ ಮೇಳ ಯೂಟ್ಯೂಬ್ ಚಾನಲನ್ನು.